ಏನೇನು ಸಿಗ್ಬೋದು ಸರ್ ಹಂಗಾರೆ ಜೈಲ್ ಒಳಗಡೆ ಅನಧಿಕೃತವಾಗಿ? ಸರ್ ಜೈಲಿನಲ್ಲಿ ಗಾಂಜಾ ಸಿಗುತ್ತೆ, ಮೊಬೈಲ್ಗಳು ಸಿಗುತ್ತೆ. ಅನಧಿಕೃತ ಅಂದರೆ ಅದು ಯಾವುದು ನಾವು ಅಲೋ ಮಾಡಲ್ಲ, ಅದನ್ನೇ ಅವರು ಕದ್ದು ತರಿಸ್ಕೋತಾರೆ ಹೊರಗಡೆ, ಅಥವಾ ಸ್ಟಾಫ್ನವ್ರ ಜೊತೆನೇ ಹೊಂದಾಣಿಕೆ ಮಾಡ್ಕೋಬೋದು. ನಾವಿದ್ದಾಗ ಯಾರೊಬ್ಬರು ಯಾವುದೋ ಒಂದು ಮಟನ್ ಗಾಡಿನಲ್ಲಿ ಗಾಂಜಾ ಬಂದಿತ್ತು, ಒಬ್ಬ ಸ್ಟಾಫು ಅದನ್ನು ಏನೋ ಗಾಂಜಾ ವ್ಯಾಪಾರ ಮಾಡೋದನ್ನು ಹಿಡ್ಕೊಂಡಿವಿ. ಒಬ್ಬರು ಫೀಮೇಲ್ ವಾರ್ಡರ್ ಸಿ ವಾಸ್ ಆಲ್ಸೋ ಕಾಟ್ ಬೈ ಹ್ಯಾಂಡ್, ಯಾಕಂದರೆ ಗಾಂಜಾ ಸಪ್ಲೈ ಮಾಡುವಾಗ ಈ ಥರ ಬರುತ್ತೆ. ನಾವು ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಚೆಕ್ ಮಾಡ್ತೀವಿ. ಈಗ ಇದು ಅಲ್ಲಿ ಹೊರಗಡೆ ಚೆಕ್ ಮಾಡೋದಕ್ಕೆ ತುಂಬ ಗೋಡೆಗಳು ದಾಟಿ ಬರಬೇಕದು. ಹೊರಗಡೆ ಒಬ್ಬರು ಇಂಡಸ್ಟ್ರಿಯಲ್ ಫೋರ್ಸ್ನವರಿದ್ದಾರೆ, ನಾಟ್ ಅವ್ರ ಪ್ರಿಸನ್ ಆಫೀಸರ್ಸ್ ಅಲ್ಲ, ಅವರೇ ಬೇರೆ, ನಮ್ಮ ಪೊಲೀಸ್ ಇಲಾಖೆನೇ ಆದರೂ ಅದು ಬೇರೆ. ಅವರು ಚೆಕ್ ಮಾಡಿ ಆ ನಂತರ ಒಳಗಡೆ ಬರ್ತಾರೆ. ಅವರು ಪ್ರತಿಯೊಂದು ಹಂತದಲ್ಲೂ ಅದು ಚೆಕ್ ಮಾಡಿ ಒಳಗಡೆ ಬರಬೇಕು. ಆದರೂ ಹೆಂಗೋ ನುಸುಳು ಬಂದಿರುತ್ತೆ, ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಅಲ್ಲ, 7 ಸುತ್ತಿನ ಕೋಟೆ ಭೇದಿಸ್ಕೊಂಡು ಈ ರೀತಿ ಅಕ್ರಮ ಚಟುವಟಿಕೆಗಳೆಲ್ಲ ಜೈಲಲ್ಲಿ ನಡೀತವೆ ಅಂತ ಅಂದರೆ ಜನಸಾಮಾನ್ಯರಿಗೆ ಏನು ಮೆಸೇಜ್ ಹೋಗ್ಬೋದು ಸರ್? ಹೌದು ಸರ್, ಈಗ ಹೊರಗಡೆ ಎಲ್ಲ ಅದು ಅಪರಾಧ ಮಾಡಿ ಬಂದಿರೋ ಸ್ಥಳ, ಇರೋರೆಲ್ಲ ಬರೀ ಅಪರಾಧಿಗಳೇ. ಅವ್ರದ್ದು ಏನಪ್ಪ ಮೆಂಟಾಲಿಟಿನಲ್ಲಿ ಪೂರ್ತಿ ಹೆಂಗೆ ಅಪರಾಧ ಮಾಡಬೇಕು ಅನ್ನೋದೇ ಇರ್ತದೆ. ಅಲ್ಲಿರೋ ಕೈದಿಗಳಿಗೆ ಆ ಮೆಂಟಾಲಿಟಿ ಇರೋದ್ರಿಂದ ಅಲ್ಲೆಲ್ಲ ಅದು ಸೊಸೈಟಿ ನಿಮ್ಗೆ ಗೊತ್ತಿರುತ್ತೆ, ರಾಂಗ್ ಅದು ಮನುಷ್ಯರವರೆಲ್ಲ ಹೊರಗಡೆ ಕೆಟ್ಟದನ್ನು ಮಾಡಿ ಒಳಗಡೆ ಬಂದಿರ್ತಾರೆ. ಅವರು ಒಳ್ಳೆ ಗುಣ ಕಲಿಬೇಕು ಅಂದರೂ ಅದಕ್ಕೆ ಚಾನ್ಸ್ ಇದೆ, ಕೆಟ್ಟದ್ದು ಕಲಿಬೇಕಾದ್ರೂ ಚಾನ್ಸ್ ಇದೆ. ಈ ಥರ ನಡೆಯುತ್ತೆ. ಈಗ ಹೊರಗಡೆನೇ ನಡೆದ ಮೇಲೆ ಖೈದಿಗಳಿರೋ ಪ್ಲೇಸ್ನಲ್ಲಿ ಅಂತ ನಡೀತದೆ ಅಂತ ನಾವು. ದುಡ್ಡಿದ್ರೆ ಏನಾದರೂ ಸಾಧ್ಯ ಅಂತ ಜೈಲಲ್ಲಿ? ದುಡ್ಡಿದ್ರೆ ಅನ್ನೋದಕ್ಕಿಂತ ಫಸ್ಟು ಯಾರೇ ಆಗಲಿ, ನಾವು ಜೈಲಿಗೆ ಬಂದಿದ್ದೀವಿ, ನಾವು ಒಂದು ಸತಿ ಅಪರಾಧ ಮಾಡಿ ಬಂದ ಮೇಲೆ ಈ ಥರದ್ದೆಲ್ಲ ಕೃತ್ಯಗಳನ್ನ ಮಾಡಬೇಕು, ಅವ್ರ ಮನಸ್ಸಿನಲ್ಲಿ ಬರಬೇಕು ಅದನ್ನು. ಈಗ ಯಾವುದೋ ಒಬ್ಬ ರೌಡಿಗಳ ಜೊತೆ ಕೂತ್ಕೊಂಡು ಕಾಫಿ ಟೀ ಕುಡಿದ್ರೆ ಈ ಹೊರಗಡೆ ಜನಗಳಿಗೆ ರಾಂಗ್ ಮೆಸೇಜ್ ಬರ್ತದೆ ಅನ್ನೋದನ್ನು ನಮ್ಮ ಸೆಲೆಬ್ರಿಟಿ ಏನಿದ್ದಾರೆ ದರ್ಶನ್ ಅವ್ರು ತಿಳ್ಕೊಬೇಕಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.